ಇವತ್ತಿನ ದಿವಸ ಯಾದಗಿರಿ ಗ್ರಾಮದಲ್ಲಿ ಸತೀಶಣ್ಣ ಜಾರಕಿಹೊಳಿ ಅವರ ಒಂದು ಮಾರ್ಗದರ್ಶನದಲ್ಲಿ ಇಲ್ಲಿನ ಎಲ್ಲ PKPC ಸದಸ್ಯರು ಅವರ ಒಂದು ಅಭಿವೃದ್ಧಿ ಕಾರ್ಯವನ್ನು ನೋಡಿ ಅವರ ಪರವಾಗಿ ಬಹುಮತವನ್ನು ಚಲಾಯಿಸಿದರು. ಇವತ್ತು ನಾವು ಎಲ್ಲರೂ ಸತೀಶಣ್ಣನ ಏನು ಪ್ಯಾನೆಲ್ ಇತ್ತು, ಅವರು ನಮ್ಮ ಯಾದಗಿರಿ PKPC ಸದಸ್ಯರು ಬಹುಮತ ಇರೋದ್ರಿಂದ ಇಲ್ಲಿ ಶಾಂತಿಯುತವಾಗಿ ಠರಾವು ಪಾಸ್ ಆಗಿದೆ. ಸರ್, ಈಗ ಅವ್ರನ್ನ ನೀವು ನಿಮ್ಮ ಮನಸ್ಸಿನಿಂದ ಬಂದಿರೋ ಸರ್? ಈಗಾಗಲೇ ಇದೆ, ನಮ್ಮ ಸತೀಶಣ್ಣ ಅವರ ಅಭಿವೃದ್ಧಿ ಕಾರ್ಯವನ್ನು ಮೆಚ್ಚಿ ಸ್ವಯ ಇಚ್ಛೆಯಿಂದ ಅವರು ನಮ್ಮ ಕಡೆ ಬಂದಿದ್ದರು. ಇಲ್ಲ ಅವರ ಸ್ವಮನಸ್ಸಿಂದ ಬಂದು ಸ್ವಯ ಇಚ್ಛೆಯಿಂದ ಬಂದಿದ್ದರು. ಶಾಂತಿಯುತವಾಗಿ ಇಲ್ಲಿ ನೋಡಿದ್ರೆ ಎಲ್ಲ ಅಭಿಮಾನಿಗಳು ಇಷ್ಟು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೂ ಕೂಡ ಎಲ್ಲ ಶಾಂತಿಯುತವಾಗಿ ನಾವು ಇಲ್ಲಿ ಇದು ಠರಾವು ಪಾಸ್ ಮಾಡೋ ಕಾರ್ಯ ನಾವು ಮಾಡಿದ್ವಿ. ಇಲ್ಲ ಸುಳ್ಳು ಆರೋಪ, ಅದು ಸ್ವಮನಸ್ಸದ ಬಂದರು. ಓಕೆ, ಥ್ಯಾಂಕ್ ಯು. ಇವತ್ತಿನ ದಿವಸ ಯಾದಗಿರಿ ಗ್ರಾಮದಲ್ಲಿ ಸತೀಶಣ್ಣ ಜಾರಕಿಹೊಳಿ ಅವರ ಒಂದು ಮಾರ್ಗದರ್ಶನದಲ್ಲಿ ಇಲ್ಲಿನ ಎಲ್ಲ PKPC ಸದಸ್ಯರು ಅವರ ಒಂದು ಅಭಿವೃದ್ಧಿ ಕಾರ್ಯವನ್ನು ನೋಡಿ ಅವರ ಪರವಾಗಿ ಬಹುಮತವನ್ನು ಚಲಾಯಿಸಿದರು. ಇವತ್ತು ನಾವು ಎಲ್ಲರೂ ಸತೀಶಣ್ಣನ ಏನು ಪ್ಯಾನೆಲ್ ಇತ್ತು, ಅವರು ನಮ್ಮ ಯಾದಗಿರಿ PKPC ಸದಸ್ಯರು ಬಹುಮತ ಇರೋದ್ರಿಂದ ಇಲ್ಲಿ ಶಾಂತಿಯುತವಾಗಿ ಠರಾವು ಪಾಸ್ ಆಗಿದೆ. ಸರ್, ಈಗ ಅವ್ರನ್ನ ನೀವು ನಿಮ್ಮ ಮನಸ್ಸಿನಿಂದ ಬಂದಿರೋ ಸರ್? ಈಗಾಗಲೇ ಇದೆ, ನಮ್ಮ ಸತೀಶಣ್ಣ ಅವರ ಅಭಿವೃದ್ಧಿ ಕಾರ್ಯವನ್ನು ಮೆಚ್ಚಿ ಸ್ವಯ ಇಚ್ಛೆಯಿಂದ ಅವರು ನಮ್ಮ ಕಡೆ ಬಂದಿದ್ದರು. ಇಲ್ಲ ಅವರ ಸ್ವಮನಸ್ಸಿಂದ ಬಂದು ಸ್ವಯ ಇಚ್ಛೆಯಿಂದ ಬಂದಿದ್ದರು. ಶಾಂತಿಯುತವಾಗಿ ಇಲ್ಲಿ ನೋಡಿದ್ರೆ ಎಲ್ಲ ಅಭಿಮಾನಿಗಳು ಇಷ್ಟು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೂ ಕೂಡ ಎಲ್ಲ ಶಾಂತಿಯುತವಾಗಿ ನಾವು ಇಲ್ಲಿ ಇದು ಠರಾವು ಪಾಸ್ ಮಾಡೋ ಕಾರ್ಯ ನಾವು ಮಾಡಿದ್ವಿ. ಇಲ್ಲ ಸುಳ್ಳು ಆರೋಪ, ಅದು ಸ್ವಮನಸ್ಸದ ಬಂದರು. ಓಕೆ, ಥ್ಯಾಂಕ್ ಯು. ಇವತ್ತಿನ ದಿವಸ ಯಾದಗಿರಿ ಗ್ರಾಮದಲ್ಲಿ ಸತೀಶಣ್ಣ ಜಾರಕಿಹೊಳಿ ಅವರ ಒಂದು ಮಾರ್ಗದರ್ಶನದಲ್ಲಿ ಇಲ್ಲಿನ ಎಲ್ಲ PKPC ಸದಸ್ಯರು ಅವರ ಒಂದು ಅಭಿವೃದ್ಧಿ ಕಾರ್ಯವನ್ನು ನೋಡಿ ಅವರ ಪರವಾಗಿ ಬಹುಮತವನ್ನು ಚಲಾಯಿಸಿದರು. ಇವತ್ತು ನಾವು ಎಲ್ಲರೂ ಸತೀಶಣ್ಣನ ಏನು ಪ್ಯಾನೆಲ್ ಇತ್ತು, ಅವರು ನಮ್ಮ ಯಾದಗಿರಿ PKPC ಸದಸ್ಯರು ಬಹುಮತ ಇರೋದ್ರಿಂದ ಇಲ್ಲಿ ಶಾಂತಿಯುತವಾಗಿ ಠರಾವು ಪಾಸ್ ಆಗಿದೆ. ಸರ್, ಈಗ ಅವ್ರನ್ನ ನೀವು ನಿಮ್ಮ ಮನಸ್ಸಿನಿಂದ ಬಂದಿರೋ ಸರ್? ಈಗಾಗಲೇ ಇದೆ, ನಮ್ಮ ಸತೀಶಣ್ಣ ಅವರ ಅಭಿವೃದ್ಧಿ ಕಾರ್ಯವನ್ನು ಮೆಚ್ಚಿ ಸ್ವಯ ಇಚ್ಛೆಯಿಂದ ಅವರು ನಮ್ಮ ಕಡೆ ಬಂದಿದ್ದರು. ಇಲ್ಲ ಅವರ ಸ್ವಮನಸ್ಸಿಂದ ಬಂದು ಸ್ವಯ ಇಚ್ಛೆಯಿಂದ ಬಂದಿದ್ದರು. ಶಾಂತಿಯುತವಾಗಿ ಇಲ್ಲಿ ನೋಡಿದ್ರೆ ಎಲ್ಲ ಅಭಿಮಾನಿಗಳು ಇಷ್ಟು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೂ ಕೂಡ ಎಲ್ಲ ಶಾಂತಿಯುತವಾಗಿ ನಾವು ಇಲ್ಲಿ ಇದು ಠರಾವು ಪಾಸ್ ಮಾಡೋ ಕಾರ್ಯ ನಾವು ಮಾಡಿದ್ವಿ. ಇಲ್ಲ ಸುಳ್ಳು ಆರೋಪ, ಅದು ಸ್ವಮನಸ್ಸದ ಬಂದರು. ಓಕೆ, ಥ್ಯಾಂಕ್ ಯು.